ಎಸ್ ಗುರು, ಪಕ್ಕ ಡೆಲ್ಲಿ ಅವ್ರು ಗೆದ್ದಾಯ್ತು. ನಿನ್ನೆ ಒಂದು ಪ್ರಿಡಿಕ್ಷನ್ ತಪ್ಪಾಗಿದ್ದಕ್ಕೆ ಏನು ಎಲ್ಲರೂ ಬಂದು ಅನ್ನೋದು ಇದು ಮಾಡಿದ್ದು ಏನು ಅಂತಿದ್ದೆ ಎಲ್ಲಾರು. ನಿಂಗೆ ಪ್ರಿಡಿಕ್ಷನ್ ಮಾಡ್ಲಕ್ ಬರಲ್ಲ, ಹಂಗಾತು ಬಿಟ್ಬಿಡು ಹಂಗೆಲ್ಲ ಹೇಳಿದ್ರಿ. ಸೊ ತಗೋರಿ, ಇವತ್ತು ನಾ ಡೆಲ್ಲಿಗೆ ಪ್ರಿಡಿಕ್ಷನ್ ಹೇಳಿದೆ ಆ್ಯಂಡ್ ಡೆಲ್ಲಿ ದೇ ಡಿಡ್ ಇಟ್. ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು ಅನ್ನೋದಷ್ಟೇ. ಎಲ್ಲ ನಾನು ಅನ್ಕೊಂಡಿದ್ವಿ ಇವತ್ತು ಹೋಗ್ತದೆ ನೋಡಿ, ಇವತ್ತಿನ ಪ್ರಿಡಿಕ್ಷನ್ ಡಾಮ್ ಅದತ್ತ ನೋಡತ್ ನನಗೆ ಅನ್ಸಿತ್ತು. ಸೊ ಲಾಸ್ಟಿಗೆ ಪುಣ್ಯಾಗ ಸಮೀರ್ ರಿಜ್ವಿ ಅಂಡ್ ಟ್ರಿಸ್ಟನ್ ಸ್ಟಬ್ಸ್ ನನ್ನ ಮಾನ ಉಳಿಸಿರ್ತೇವೆ ಮ್ಯಾಚ್ ಗೆದ್ದ. ಓಕೆ, ಇವತ್ತು ಡೆಲ್ಲಿ ವರ್ಸಸ್ LSG ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ಇತ್ತು. ಯಾಕಂದ್ರೆ ಸ್ಟೇಡಿಯಂ ಒಳಗ ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಪಕ್ಕ ಇವತ್ತ ಏನೋ ರನ್ ಫೀಸ್ಟ್ ಇರ್ತೈತಿ. ಯಾಕಂದ್ರೆ ಸ್ಟೇಡಿಯಂ ಅದ ಸಿಕ್ಕ ರನ್ ಬರ್ಲತ್ತೋ ಹಂಗ ತಿಂಗ 101 ಎಲ್ಲ ಅನ್ಕೊಂಡ್ ಕೂತಿದ್ವಿ. ಆದ್ರ ಇಲ್ಲಿ ಡೆಲ್ಲಿ ಲಕ್ನೋ ಟೀಮ್ನವ್ರ ತಿನ್ನೇ ಬೇರೆ ಐತೆ. ಏನದ ಈಗಿನ ಕಾಲದಾಗ ಮಂದಿಯಲ್ಲಿ 200-300 ನೋಡಿದ್ರು ಏನೋ ಅಂದ್ರು. ಅವ್ರ ಬಾಲಿಂಗ್ ದೊಡ್ಡ ಸೆಲ್ಯೂಟ್ ಹೇಳ್ಬೇಕು ಎದ್ ಬಿಡ್ರಿ. ಅದಕ್ಕಾರ 143ಕ್ಕೆ ಇಬ್ರಿಗೆ ಆಡ್ಲತ್ತಾರ. ಮೊನ್ನೆ ನಮ್ಮವರು RCB ಅವರು 200 ರನ್ ಬರೀ 215 ಹುಡ್ಕೊಲಾಗ್ಯಾರ. ಇಲ್ಲಿ ತಕ ಲಾಸ್ಟ್ನೇ ತಕ ತರಿಸಿಟ್ಟಾರ. 143 ರನ್ ಇನ್ನ ಎಷ್ಟು 2-3 ಓವರ್ ಇದ್ದಾಗ ಅಷ್ಟೇ ಕಂಪ್ಲೀಟ್ ಮಾಡಿಸ್ಬಿಟ್ಟಾರ. ಬಿಡ್ಕರ ಇಲ್ಲಿ ತಕ ಸೇಮ್ ತರಿಸ್ಬಿಟ್ಟಾರಲ್ಲ, ಅದು ನನ್ಗೆ ಗಾಬರಿ ಆಯ್ತು. ಡೆಲ್ಲಿಯವ್ರ ಬಗ್ಗೆ ಹೇಳಬೇಕು. ನನಗೇನು ಗಾಬರಿ ಆತಂದ್ರ KL ರಾಹುಲ್ ಇವತ್ತ ಡಕ್ಔಟ್, KL ರಾಹುಲ್ ಡಕ್ಔಟ್, ಅಕ್ಷರ್ ಪಟೇಲ್ ಡಕ್ಔಟ್, ಮತ್ತ ಪ್ರಥಮ್ ನಿಶಾಂಕ ಅವ್ರು ಎದಕ್ ಆಡಿದ್ರು, ಅವ್ರು ಎದಕ್ ಬಂದ್ರು ಎದಕ್ ಹೋದ್ರು ಒಬ್ರಿಗೆ ಗೊತ್ತಾಗಲಿ ಹಂಗ ಆಡಿದ್ರು ಇವತ್ತ. ಇನ್ನ ಪಾಯಿಂಟ್ಸ್ ಟೇಬಲ್ ಪಾಯಿಂಟ್ಸ್ ಟೇಬಲ್ ಫಸ್ಟ್ ರಾಜಸ್ಥಾನ್ ರಾಯಲ್ಸ್, ಇದು ಯಾವಾಗ ಜಮಾದಾಗ ನೋಡಿದ್ವಿ. ಸೆಕೆಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಥರ್ಡ್ ಡೆಲ್ಲಿ ಕ್ಯಾಪಿಟಲ್ಸ್, ಫೋರ್ತ್ ಮುಂಬೈ ಇಂಡಿಯನ್ಸ್ ಐತಿ. ಸೊ ಬೈಚಾರ್ ಆನ್ ಟಾಪ್ ಸಖತ್ತಾಗೈತಿ ಪಾಯಿಂಟ್ಸ್ ಟೇಬಲ್. ಓಕೆ, ಇವತ್ತಿನ ಮ್ಯಾಚ್ನಾಗ ಲಕ್ನೋ ಸೂಪರ್ ಜೈಂಟ್ಸ್ ಅವ್ರ ಟಾಸ್ ಏನೈತಿ, ಟಾಸ್ ಗೆದ್ದ ಡೆಲ್ಲಿ ಟಾಸ್ ಗೆದ್ದ ಐತಿ. ನಾವು ಫಸ್ಟ್ ಬಾಲಿಂಗ್ ಮಾಡ್ತೇವೆ ಅಂತ ಹೇಳ್ತಾರ. ಏನು ಪ್ರತಿ ಮ್ಯಾಚ್ ಎಲ್ಲ ಏನೈತಿ ಚೇಸ್ ಮಾಡ್ಲತ್ತವ್ರಿಗೆ, ಪ್ರತಿ ಮ್ಯಾಚ್ ಐತಿ ಇಲ್ಲಿ ಚೇಸ್ ಮಾಡ್ಲತ್ತಿದ್ದವ್ರಿಗೆ ಎಲ್ಲ ಪ್ರತಿ ಮ್ಯಾಚ್. ಮೊನ್ನೆ ಮ್ಯಾಚ್ ಒಂದೇ ಮ್ಯಾಚ್ ಹಿಡಿದು ಅಟ್ರು ಎಲ್ಲ ಚೇಸ್ ಮಾಡ್ಕೊತ ಬಂದವ್ರಿಗೆ ಎಲ್ಲತ್ತಾರ. ಇನ್ನೊಂದು ಟಾಸ್ ಗೆದ್ದವ್ರು ಯಾರು ಇರುತ್ತೆ, ಏನ್ ಟಾಸ್ ಗೆದ್ದಾರ ಟಾಸ್ ಗೆದ್ದಾರ ಅಟ್ರು ಮ್ಯಾಚ್ ಗೆದ್ದಾರ. ಸೊ ಇದು ಒಂಥರ ಏನ್ ಚೇಂಜ್ ಅಂತಾರ, ಹೋಮ್ ಗ್ರೌಂಡ್ ಯಾರು ಇರ್ತಾರ ಅವರು ಅಟ್ಟು ಮ್ಯಾಚ್ ಗೆದ್ರು. ಸೊ ಇವತ್ತು ಬಂದ್ ಅದು ಮುರಿತು. ಇವತ್ತು ಲಕ್ನೋದವ್ರು ಫಸ್ಟ್ ಬ್ಯಾಟಿಂಗ್ ಬರ್ತಾರ. ಶಾಕಿಂಗ್ ಏನಪ್ಪಾ ಅಂದ್ರ ಬಂದ್ ಕೂಡನ ಇವತ್ತು ಯಾರು ಮಿಚೆಲ್ ಮಾರ್ಚ್ ಜೋಡಿ ರಿಷಬ್ ಪಂತ್ ಬರ್ಬೇಕಾಯ್ತು. ಮಿಚೆಲ್ ಮಾರ್ಚ್ ಜೋಡಿ ಆಡಮ್ ಅಕ್ರಮ್ ಬರ್ಬೇಕಾಯ್ತು. ಎಲ್ಲ ಬಿಟ್ಟು ಇವತ್ತ ಮಿಚೆಲ್ ಮಾರ್ಚ್ ಜೋಡಿ ರಿಷಬ್ ಪಂತ್ ಬಂದ್ಬಿಡ್ತಾರ. ನಾ ಇದೇನ್ ತೆಗೆದ ಮಾಡ್ಲತ್ತಾರ ಏನು ಪಂತ್ ಅವ್ರದ್ದು 1 ಅರ್ಧ ಆವತ್ತ ನೋಡಿಗೆ ಹೊಡೆದು ಶಾರ್ಟ್ ವೆರಿ ಅನ್ಲಕ್ಕೈತಿ ಹೇಳ್ಬೇಕು. ಬಂದ್ ಕೂಡ ರನ್ಔಟ್ ಆದ. ಇದು ಹೆಂಗಕತಿ ಪಿಕ್ಚರ್ನಾಗ ಹೀರೋ ಒಟ್ಟ ಅಗದಿ ಬರ್ಬೇಕ ನೋಡಿ. ಇನ್ನೇನ್ ಎಲ್ಲ ಕೈ ಹಿಂಗ್ ಏರ್ಫೋನ್ ಬುರುಟಿಗೆ ವಿಲನ್ ಬಂದ್ ಪಡ ಹೊಡೆದಂದ್ರ ಹೆಂಗಕೈತಿ ಹಂಗ ಆಗ್ಬಿಡ್ತಿ. ಇವತ್ತ ರಿಷಬ್ ಪಂತ್ ಅವ್ರದ್ದು ಎಲ್ಲ ಆಡ್ಬೇಕತ್ ಬಂದ್ರ ರನ್ಔಟ್ ಆಗೋದ್ರು. ಏನ್ ಮಾಡಕ್ ಬರುತ್ತೆ, ಚಲ ಅಂತ ಹೇಳಿ ಹೊಳಿ ಹೋದ್ರು. ಇನ್ನು ಅವ್ರದಾಗಿದ್ ಬಂದಿದ್ದು ಆಡನ್ ಮಕ್ರಮ್ ಅನೇದರ್ ಸೂಪರ್ ಅಂದ್ರೆ ಸೂಪರ್ ಆಗಿ ಆಡಿದ್ರು. ಆಡನ್ ಮಕ್ರಮ ಮತ್ತು ಮಿಚೆಲ್ ಮಾರ್ಷಲ್, ನಿಕೋಲಸ್ ಪುರಾನ್ ಇವ್ರಿಬ್ರು ಹೋದಷ್ಟು ಪಾಕೆಟ್ ಆಡಿರ ಆರ್ ನಾಟ್ ಫಾರ್ ದಿಸ್ ಇಯರ್. ಓಕೆ, ಇವತ್ತ ನಿಕೋಲಸ್ ಪುರಾನ್ ಎಲ್ಲ ಬಂದಿರ್ತಾರ, ಅವ್ರದ್ದು ತೆಗದ್ ಆಲಿಲ್ಲ. ಇವತ್ತ ಮಿಚೆಲ್ ಮಾರ್ಷ್ ಇದ್ದಿದ್ದಕ್ಕ ಲಾಸ್ಟ್ನೇ ತಕ ಬಂದ್ರು. ಅಂದ್ರ 143 ಅಟ್ ಚಿಲ್ಡ್ರ ಅದು ಬಂದ್ರ. ಇದಕ್ಕೆ ಅಟ್ ಆಗತ್ತಿಲ್ಲ ಇಲ್ಲಿ ಇವ್ರ ಕಡೆ. ಮತ್ತ ತಳಗ್ ಬಂದ ಮುಕುಲ್ ಚೌಧರಿ ಒಂದೆರಡು ಬೌಂಡ್ರಿ ಬಿಡದ್ರ ಕಡೆ ಅದು ಅಷ್ಟು ಪಕ್ಕ ಇದು ಅಲ್ಲಿಲ್ಲ. ಅಂದ್ರು ಮುಕುಲ್ ಚೌಧರಿ ಚಲೋ ಆಡಿದಿರ್ತ ಹೇಳ್ಬೇಕಂದ್ರ ಬಾಳ ನಾನು ಹೊಡೆದಿಲ್ ಕರೆ. ಆಸ್ ಅ ಡೆಬ್ಯೂಟೆಂಟ್ ಆಗಿ ಎಷ್ಟು ರನ್ ಹೊಡಿಬೇಕು ಅಷ್ಟು ರನ್ ಹೊಡೆದ್ರು. ಇನ್ನ ಅವ್ರು ಓಪನಿಂಗ್ ಬ್ಯಾಟ್ಸ್ಮನ್ಗಳ ಸುದ್ದ ಆಡಿಲ್ಲ ಇಲ್ಲಿ. ಇನ್ ಇವ್ರು ಬಾಲಿಂಗ್ ಲೈನ್ ಅಪ್ ನೋಡ್ರ ಸ್ಪಿನ್ನರ್ಗಳು ಈ ಪರಿ ಬಡ್ಸ್ಕೊಂಡ್ ಹೇಳ್ತೀನಿ ಭಾರಿ ಹೊಂಟಿದ್ ಲಕ್ನೋ. ಇವತ್ತ ಇನ್ನೇನ್ ಲಕ್ನೋ ಗೆಲ್ತಾರ ಒಟ್ಟಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಡೆಲ್ಲಿ ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿದ್ದಾರೆ ಶಹಬಾಜ್ ಅಹಮದ್. ಬಂದ್ ಕೂಡ 1 ಓವರ್ಗೆ 16 ರನ್ನ. ಮತ್ತಿನ್ನ ಆಡಮ್ ಮಕ್ರಮ್ 13 ರನ್ನ. ಅಣ್ಣ ಇವ್ ಯಾರು ಅಬ್ದುಲ್ ಸಮಾದ್ ಬಿಟ್ರೆ ಎಲ್ಲ ಆಟ ಮುಗಿಲಕ್ ಬಂತ ಅವಾಗ ಬಂದ್ರು. ಕರೆ ನನಗ್ ಶಾಕ್ ಆಗಿದ್ದಂದ್ರ ಎಲ್ಲ ಚಲೋದ ಹೊಂಟಿತ್ತು. ಮೊಹಮ್ಮದ್ ಶಬಿ ಸಾಕಾದ ಬಲಿ ಹಾಕ್ಲತ್ತಿದ್ರು. ಮತ್ತ ಪ್ರಿನ್ಸ್ ಯಾದವ ಮತ್ತ ಮೋಸಿನ್ ಖಾನ ಎಲ್ಲಾರು ಬಾಲಿಂಗ್ ಹಾಕ್ಲತ್ರ. ಇವ್ರೆಲ್ಲ ಹಾಕೋ ಟೈಮ್ದಾಗ ತಂದು ಇವ್ರು ಏನ್ ಮಾಡ್ತಾರೋ ಶಹಬಾಜ್ ಅಹಮದ್ ಬಾಲಿಂಗ್ ಬಿಡ್ತಾರ. ಆತ ಶಹಬಾಜ್ ಅಹಮದ್ 1 ಓವರ್ಗೆ 16 ರನ್ ಬಿಡ್ಸೋದ್ರ ಅಲ್ಲಿಂದ ಪೂರ ಆಟ ಚೇಂಜ್. ಗೇಮ್ನಾಗ ಇರ್ಲಿಲ್ಲ, ಡೆಲ್ಲಿ ಅವ್ರ ಗೇಮ್ನಾಗ ಇರ್ಲಿಲ್ಲ. ತಗೋರ್ ನೀವ ಓಪನಿಂಗ್ ಬರ್ತಾರ ಯಾರು ನಮ್ KL ರಾಹುಲ್, ಪ್ರಥಮ್ ನಿಶಾಂಕ. KL ರಾಹುಲ್ ಅವ್ರಿಗೆ ಸ್ಟ್ರೈಕ್ ರೇಟ್ ಅನ್ನು ಇದು ಬೆನ್ನತ್ತೈತಿ ಈಗ. ಅಂದ್ರ ಮೊದಲೇನು ಸ್ಟ್ರೈಕ್ ರೇಟ್ ಬಗ್ಗೆ ವಿಚಾರ ಮಾಡ್ತಾರೆ. KL ರಾಹುಲ್ ಏನು ತಲೆ ಕಟ್ಸೋತಿರ್ಲಿಲ್ಲ ಸ್ಟ್ರೈಕ್ ರೇಟ್ ಬಗ್ಗೆ. ಈಗ ಸ್ಟ್ರೈಕ್ ರೇಟ್ ಅನ್ನು ಏನು ಬೇತಾಳ ಐತೆ ಅವ್ರ ಹೆಗ್ಲಿಗೆ ಹತ್ತೈತೆ ಹೇಳ್ಬೇಕು. ಅಂದ್ರೆ ಚಿಂತೆ ಮಾಡತ್ತಾರ ಸ್ಟ್ರೈಕ್ ರೇಟ್ ಬಗ್ಗೆ.
ಅದ್ ಹೊಡಿಲಾಕ್ ಹೋಗಿ ಔಟ್ ಆಗಿದ್ದು. ಇವತ್ತ ಮೊಹಮ್ಮದ್ ಶಮಿ ಅಗೇನ್ ಸಾಕಾದ ಬಾಲಿಂಗ್ ಹಾಕಿದ್ರು. ಇಂಡಿಯಾ ಟೀಮ್ ನಾಗ ಕಂಬ್ಯಾಕ್ ಮಾಡತ್ತೀವಿ ಇವೆಲ್ಲ ಆಸೆ ಐತ್ಕರ ಸ್ವಲ್ಪ ವೈಡ್ ಬಾಲ್ ಹೆಚ್ಚು ಹೋಗಿಲ್ಲತ್ತಾರ, ಅದ್ ಇಂಪ್ರೂವ್ ಆಗ್ಬೇಕಷ್ಟ. ಲಕ್ನೋ ಟೀಮ್ ದಾಗ ಏನಿಲ್ಲ, ವೈಡ್ ಬಾಲ್ ಹೋಗೋದು ಒದ್ದಾಡ್ ಹೋಗಾರು, ವೈಡ್ ಬಾಲ್ ಹೋಗೋದು ಸಾಯಲ್ಲ ಲಕ್ನೋ ಟೀಮ್ ದಾಗ. ಏನಾದ್ರು ಲಕ್ನೋ ಟೀಮ್ ಬಾಲಿಂಗ್ ಬ್ಯಾಟಿಂಗ್ ಬರೀ ಐತೆ ಅಂದ್ರೆ ಹೆಸರು ಬಾರಿ ಅದಾವ, ಕರೆ ಪರ್ಫಾರ್ಮೆನ್ಸ್ ಬರೋದಾಗೈತೆ. ಅಲ್ಲಾಗಿನ ಕಾಲದಾಗ 20 ಓವರ್ಗೆ ಯಾವ 143 ರನ್ ಹೊಡಿತಾನೋ, 200 ರನ್ ಇದ್ದವ್ರಿಗೆ ಕಿಮ್ಮತ್ ಕೊಡೋಲ್ಲ ಅಲ್ಲಿ ಮಂದಿ. ಇನ್ನ 143 ಹೊಡಿದ್ನ ಡಿಫೆಂಡ್ ಮಾಡ್ತಾನ ಆಕೈತೆ ಚಾನ್ಸ ಇಲ್ಲ. ಅದು ಏನೋ ಸ್ವೈಪ್ ತಂದ್ರಿ ಅಪ್ಪ, ನಾ ಎಲ್ಲ ಹಂಚ್ಬಿಟ್ಟಿನ. ಎಲ್ಲಾರು ಬಡ 23 ರನ್ನಿಗೆ 3 ವಿಕೆಟ್ ತೆಗೆದ್ರ. ಲಾಸ್ಟಿಗೆ ಏನ್ ಬತ್ ನೋಡ ಇಲ್ಲಿ ಟ್ರಿಸ್ಟನ್ ಸ್ಟಪ್ಸ ಮತ್ತ ಅವ್ರ ಯಾರು ಶಮೀರ್ ರಿಜ್ವಿ ಈ ಪರಿ ಬ್ಯಾಟಿಂಗ್ ಆಡಿದಂದ್ರ ಅವ್ರ ಟೀಮ್ ಗೆಲ್ಸುದ್ರಲ್ಲಿ ನಾನು ಮಾನ ಉಳಿಸ್ತೀನಿ, ನಾನು ಕಿಮ್ಮತ್ ಉಳಿಸಿರುತ್ತೆ ಆಗ್ಬೇಕು ಇವತ್ತು. ಇಲ್ಲ ಕಾರಣ ನಾ ಬಾಕಿ ಆಡೋದು ನಾನು ಬಿಡತ್ತಿದ್ದಿಲ್ಲ, ನಮ್ಮ ಮಂದಿ ಹತ್ರ ನಾನು ಬಿಡತ್ತಿರ್ ನನಗ. ಸೊ ಅದಕ್ಕೆ ಅಂತ ನೆಕ್ಸ್ಟ್ ಓವರ್ ಆಗಿದ್ರು ಡೆಲ್ಲಿ ಟೀಮ್ ಕಂಗ್ರಾಚುಲೇಷನ್ಸ್ ಟು ಡೆಮ್ ಅಂತ ಹೇಳ್ತಾ, ಮುಂದಿನ ಮ್ಯಾಚಿಗೆ ಏನೈತಿ ಲಕ್ನೋದಾಗ ಗೆಲ್ಬೇಕಾರೆ ಏನ್ ಮಾಡ್ಬೇಕಾಗಿಲ್ಲ, ಸೀದಾ ಚಲೋದಂಗೆ ಬ್ಯಾಟಿಂಗ್ ಆಡ್ಬೇಕು, ಚಂದಾಗ ಬಾಲಿಂಗ್ ಬ್ಯಾಟಿಂಗ್ ಆಗ್ರಿ, ಚಂದಾಗ ಬಾಲಿಂಗ್ ಹೋಗಿರ ಅಷ್ಟ. ಗೆಲ್ಲಕ್ ಬೇರೆ ಹಾದಿಲ್ಲ, ನಿಮ್ಗೆ ಅಷ್ಟ ಆಗ್ಬೇಕು. ಡೆಲ್ಲಿ ಏನೈತಿ ಮುಂದಿನ ಮ್ಯಾಚ್ ಸಖತ್ತಾಗಿ ಆಡೇ ಆಡ್ತಾರ. ಈ ಮ್ಯಾಚ್ ಸೂಪರ್ ಮುಂದಿನ ಮ್ಯಾಚ್ ಸೂಪರ್ ಆಡಲೇ ಬಿಡ್ತಾರ. ಸೊ ಇದು ಇವತ್ತಿನ ಮ್ಯಾಚ್ ರಿಪೋರ್ಟ್. ಸೊ ನಿಮ್ಗೆ ಹೆಂಗ್ ಅನಿಸ್ತು ಇವತ್ತಿನ ಮ್ಯಾಚ್ ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.